ನಾವು ಚಿಕ್ಕವರಿದ್ದಾಗ ಆಕ್ಸ್‌ಫರ್ಡ್ ಡಿಕ್ಷನರಿ ಬಳಸ್ತಿದ್ವಿ. ಅದಕ್ಕೂ ಈ ಆಕ್ಸ್‌ಫರ್ಡ್ ಯೂನಿವರ್ಸಿಟಿಗೂ ಸಂಬಂಧ ಇದೆ. ಯಾಕಂದರೆ ಆಕ್ಸ್‌ಫರ್ಡ್ ಯೂನಿವರ್ಸಿಟಿಗೆ ಸೇರಿದ ಆಕ್ಸ್‌ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಈ ಡಿಕ್ಷನರಿಯನ್ನು ಪಬ್ಲಿಷ್ ಮಾಡಿದ್ದು. ಆಮೇಲೆ ಈ ಇಂಗ್ಲೀಷ್ ಕಲಿಯೋರು ಜಗತ್ತಿನ ಎಲ್ಲ ಕಡೆ ಆಕ್ಸ್‌ಫರ್ಡ್ ಡಿಕ್ಷನರಿಯನ್ನೇ ರೆಫರೆನ್ಸಾಗಿ ಬಳಸ್ತಿದ್ದಾರೆ. ಅದಕ್ಕೆ ಆಕ್ಸ್‌ಫರ್ಡ್ ಅನ್ನೋ ಹೆಸರು ಇಡೀ ಜಗತ್ತಿಗೆ ಇಷ್ಟು ಫೇಮಸ್ ಆಗಿರೋದು. ಈ ಆಕ್ಸ್‌ಫರ್ಡ್ ಯೂನಿವರ್ಸಿಟಿಯ ಪ್ರತಿಯೊಂದು ರಸ್ತೆ, ಕಟ್ಟಡ ಮತ್ತು ಕಲ್ಲಿನ ಗೋಡೆ ಕೂಡ ಹಲವು ನೂರಾರು ವರ್ಷಗಳ ಇತಿಹಾಸವನ್ನು ಹೇಳುವಂತಿದೆ. ಇಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದರೆ ಒಂದು ಐತಿಹಾಸಿಕ ನಗರದಲ್ಲೇ ಇದ್ದೇವೆ ಅಂತ ಅನುಭವ ಕೊಡುತ್ತದೆ. ನಾನು ನಿಮ್ಮ ಹೊರದೇಶದ ಕನ್ನಡಿಗ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಆಕ್ಸ್‌ಫರ್ಡ್ ಯೂನಿವರ್ಸಿಟಿಯಲ್ಲಿ ಸುಮಾರು 40ರಷ್ಟು ಕಾಲೇಜ್ ಇದೆ. ಪ್ರತಿಯೊಂದು ಕಾಲೇಜಿಗೂ ತನ್ನದೇ ಆದ ಇತಿಹಾಸ, ಸಂಪ್ರದಾಯ ಮತ್ತು ವಿಶಿಷ್ಟ ಆರ್ಕಿಟೆಕ್ಚರ್ ಇದೆ. ಅನೇಕ ಕಟ್ಟಡಗಳು ಇಂದಿಗೂ ಶತಮಾನಗಳ ಹಿಂದಿನ ಶೈಲಿಯಲ್ಲೇ ಸಂರಕ್ಷಿಸಲಾಗಿದೆ. ಈ ಆಕ್ಸ್‌ಫರ್ಡ್ ಯೂನಿವರ್ಸಿಟಿ ಪ್ರದೇಶದಲ್ಲಿ ಏನಿದ್ದೀವಿ, ಇದು ಬರೀ ಒಂದು ಕ್ಯಾಂಪಸ್ ಅಲ್ಲ, ಹಲವಾರು ಕಾಲೇಜ್ಗಳು ಸೇರಿ ಈ ಆಕ್ಸ್‌ಫರ್ಡ್ ಯೂನಿವರ್ಸಿಟಿ ಆಗಿರೋದು. ಈ ನಗರ ಪೂರ್ತಿ ಬರೀ ಕಾಲೇಜ್ಗಳೇ ಹರದಾಡ್ಕೊಂಡಿವೆ. ಈಗ ನಾವು ಆಕ್ಸ್‌ಫರ್ಡ್ ಯೂನಿವರ್ಸಿಟಿಯ ಅತ್ಯಂತ ಪ್ರಸಿದ್ಧ ಕಾಲೇಜುಗಳಲ್ಲೊಂದಾದ ಕ್ರೈಸ್ಟ್ ಚರ್ಚ್ ಕಾಲೇಜ್ನಲ್ಲಿದ್ದೀವಿ. ಈ ಕಾಲೇಜು 1546ರಲ್ಲೇ ಸ್ಥಾಪನೆಯಾಗಿದೆ ಮತ್ತು ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿದೆ. ಈ ಹ್ಯಾರಿ ಪಾಟರ್ ಅಭಿಮಾನಿಗಳಿಗೆ ಈ ಜಾಗ ಒಂಥರ ಸ್ವರ್ಗದ ಥರ. ಹಾಗ್ವರ್ಟ್ಸ್ನ ಕೆಲವು ಐಕಾನಿಕ್ ಸೀನ್ಸ್ ಇಲ್ಲೇ ಶೂಟ್ ಮಾಡಿರೋದು. ವಿಶೇಷವಾಗಿ ಆ ಗ್ರ್ಯಾಂಡ್ ಸ್ಟೇರ್ಕೇಸ್ ಮತ್ತು ಕ್ಲಾಸ್ಟರ್ಸ್ ಸೀನ್ಸ್ ಇಲ್ಲೇ ಚಿತ್ರೀಕರಣವಾಗಿರೋದು. ನಾನೀಗ ನಿಂತಿರೋದು ಈ ಕೋರ್ಟ್ಯಾರ್ಡ್ ನೋಡಿದರೆ ಇದು ನಿಜವಾಗಿ ಒಂದು ಸಿನಿಮಾದ ಸೆಟ್ ಥರ ಕಾಣಿಸ್ತಿದೆ. ಇಲ್ಲಿನ ಆರ್ಕಿಟೆಕ್ಚರ್, ಹಳೆಯ ಕಲ್ಲಿನ ಕಟ್ಟಡಗಳು ಮತ್ತು ಶಾಂತ ವಾತಾವರಣ ತುಂಬ ಅದ್ಭುತವಾಗಿದೆ. ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.